ಸೊ ನೀನು ಅಷ್ಟೇ ಮಾಡಿದ್ದು. ಫುಲ್ಲು ಟಯರ್ಡ್ ಆಗ್ಬಿಟ್ಟೈತಿ. ನೋಡ್ರಿ ಇನ್ನೂ ಇಷ್ಟೆಲ್ಲ ಜೋಡಿಸ್ತಾನೇ ಇದ್ದೀವಿ. ಸೊ ಇವಾಗ ಫ್ರಿಜ್ಜು ಕೂಡ ಬಂತು. ಫ್ರಿಜ್ ಅನ್ಬಾಕ್ಸಿಂಗ್ ಮಾಡಿ ಕೊಡ್ತವ್ರೆ, ಫಿಟ್ ಮಾಡ್ಕೊಟ್ಟು ಹೋಗೋರೆ. ಸೊ ಈಗ ನಮ್ಮ ಮನೆ ಹೋಗ್ತಾ ಇದ್ವಿ. ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಏನೆಲ್ಲ ಫುಲ್ಲು ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆಲ್ಲ ಮಡಚಿಟ್ಕೊಂಡ್ವಿ. ಸೊ ನೆನೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು. ಸೊ ಅದಕ್ಕೆ ಸ್ವಲ್ಪ ಗಂಟಲೆಲ್ಲ ಕಟ್ಕೊಂಡ್ಬೈತೆ. ಆ್ಯಂಡ್ ಇನ್ನು ಇವತ್ತು ಒಂದೊಂದು ಡೇ ಮೇಕಪ್ ವ್ಯಾನಿಟಿ ಟೇಬಲ್ ಮತ್ತು ಆ ಕಡೆ ಇರೋ ಕಬೋರ್ಡಲ್ಲಿ ಅಪ್ಪು ಬಟ್ಟೆ ಸಂಜು ಬಟ್ಟೆ ಎಲ್ಲ ಜೋಡಿಸ್ಬೇಕು. ಮತ್ತು ಸ್ವಲ್ಪ ಒಂದು ಸ್ಕಿನ್ ಕೇರ್ದು ಮೇಕಪ್ ಸೆಟ್ ಎಲ್ಲ ಆಯಿತು, ಅದೆಲ್ಲ ಇನ್ನೂ ಏನು ಜೋಡಿಸ್ಕೊಂಡಿಲ್ಲ. ಆ ಬಾಕ್ಸೆಲ್ಲ ಹಂಗೆ ಇದೆ. ನೀನು ಎಷ್ಟಾಯಿತು ಅಷ್ಟು ನಾನು ಹಚ್ಚು ಸೇರ್ಕೊಂಡು ಮಾಡಿದ್ವಿ. ಎಲ್ಲ ಹಚ್ಚು. ಸೊ ನೀನು ಅಷ್ಟೇ ಮಾಡಿದ್ದು. ಫುಲ್ಲು ಟಯರ್ಡ್ ಆಗ್ಬಿಟ್ಟೈತಿ ನನಗಂತೂ. ಅವ್ಳಿಗೂ 10 ಗಂಟೆ ಇವಾಗ ಎದ್ದಿದ್ದೀವಿ. ಇನ್ನು ಸಂಜೆ ಎದ್ದಿಲ್ಲ, ಇನ್ನು ಮಲ್ಗೋನೆ. ಸೊ ಆಚೆ ನಮ್ಮ ಕಿಟಕಿಯಿಂದ ನೋಡಿ ಹಿಂಗೆ ಕಾಣುತ್ತೆ ಮರ, ಹಿಂಗೆ ಪಕ್ಕದಲ್ಲೇ ಐತೆ. ಸೊ ತಣ್ಣಕ್ಕೆ ಮಾರ್ನಿಂಗ್ ಎದ್ದ ತಕ್ಷಣ ಅದು ಗುಬ್ಬಚ್ಚಿ ಐತೆ, ಆ ಗುಬ್ಬಚ್ಚಿ ಹುಡ್ತಾ ಇರುತ್ತೆ, ಅದೇನು ಸೌಂಡು. ಆ್ಯಂಡ್ ಫ್ಯಾನ್ ಹಂಗೆಲ್ಲ ಫುಲ್ಲು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಸಕ್ಕತ್ತಾಗಿ ನಿದ್ದೆ ಇರುತ್ತೆ ಮಾತ್ರ ಈ ರೂಮಲ್ಲಿ ಮಾತ್ರ. ಸೊ ಈಗ ಟೀ ಮಾಡ್ಕೊಂಡು ಕುಡಿಬಿಟ್ಟು ಏನಾದ್ರು ನಾಷ್ಟ ಮಾಡಿಬಿಟ್ಟು, ಇವತ್ತು ಫ್ರಿಜ್ಜವ್ರು ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಅದನ್ನ ಅನ್ಬಾಕ್ಸಿಂಗು ಮಾಡಿದ್ದು ಫ್ರಿಜ್ಜು. ಅವ್ರು ಬಂದು ಅವರೇ ತೆಗೆದು ಅನ್ಬಾಕ್ಸಿಂಗ್ ಮಾಡಿ ಅದ್ರದ್ದು ಪ್ರೊಸೀಜರೆಲ್ಲ ತೋರಿಸ್ಕೊಟ್ಬಿಟ್ಟು ಹೋಗ್ತಾರಂತೆ. ಸೊ ಅದಕ್ಕೆ ಫ್ರಿಜ್ಜದು ಅನ್ಬಾಕ್ಸ್ ಮಾಡಿಲ್ಲ ಇನ್ನು. ಆ್ಯಂಡ್ ಅದು ಬಂದ ತಕ್ಷಣ ಗ್ರಾಸರೀಸು ತೊಗೊಂಡಿಲ್ಲ, ಇನ್ನೂ ಏನು ಗ್ರಾಸರೀಸ್ ತಂದಿಲ್ಲ, ತರಕಾರಿಗಳು ತಂದಿಲ್ಲ, ಮನೆಗೆ ಐಟಮ್ಸ್ ಅಡುಗೆಗೆ ಜಸ್ಟ್ ಇವಾಗ ಸ್ವಲ್ಪ ತಂದಿಲ್ಲ, ಲೈಟಾಗಿ ತಂದು ಮಾಡ್ಕೊತಾ ಇದ್ದೀನಿ. ಸೊ ಅದು ಬೇರೆ ತರಕ್ಕೆ ಹೋಗಬೇಕು. ಯಾವತ್ತು ತರೋದು, ಇವತ್ತು ತರೋದ ನಾಳೆ ತರೋದ ಅಂತ ನೋಡಬೇಕು. ಸೊ ಇವಾಗ ಫಸ್ಟು ಇಲ್ಲಂತೂ ಸಿಕ್ಕಾಪಟ್ಟೆ ನೋಡೈತೆ. ಹೋಗಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಮುಂದೆ ಏನಾಯ್ತು ಕೆಲಸ ನೋಡಬೇಕು. ಸೊ ಇವತ್ತಿಂದು ನನ್ನ ವ್ಲಾಗು ಬಂದು ಡೇ ಇನ್ ಮೈ ಲೈಫ್ ಹೇಗಿರುತ್ತೆ ಇವತ್ತಿನ ವ್ಲಾಗು. ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಎಂಟವರೆಗೂ ವಾಚ್ ಮಾಡಿ. ಥ್ಯಾಂಕ್ ಯು. ಈಗ ಅಪ್ಪುಗೆ ಕೆಲಾಕ್ಸ್ ತಿನ್ನಿಸ್ಬಿಡೋಣ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೆಲಾಕ್ಸ್ ಹಾಕ್ಕೊಂಡಿದ್ದೀನಿ. ಕೆಲಾಕ್ಸ್ ಸ್ವಲ್ಪ ಲೈವ್ ತಿನ್ನಿಸ್ಬಿಟ್ಟು ಆಮೇಲೆ ಏನಾದ್ರು ನಾಷ್ಟ ಮಾಡಿಸ್ಬೇಕು ಅಪ್ಪುಗೆ. ನೋಡ್ರಿ ಇನ್ನೂ ಇಷ್ಟೆಲ್ಲ ಜೋಡಿಸ್ತಾನೇ ಇದ್ದೀವಿ. ಯಾವುದು? ಹಾಂ, ಅಚ್ಚು ಅಂತೂ ನೋಡಿ ಸಾಕಾಗ್ಬಿಡೈತೆ. ಸೊ ಇನ್ನೂ ಇಷ್ಟು ಬಾಕ್ಸ್ಗಳು ಜೋಡಿಸ್ಬೇಕು, ಇಷ್ಟು ಬಾಕ್ಸ್ಗಳೈತೆ. ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅಪ್ಪ ನಿನ್ನೆಯಿಂದ ಮಾಡ್ತಾನೆ ಇದ್ದೀವಿ, ಸಾಕಾಗ್ಬಿಡೈತೆ. ಇಷ್ಟೇ ಹಂಗೆ ಮಾತ್ರ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಸಂಜೆ. ಚೆನ್ನಾಗವಲ್ಲ ಇದು. ನಾವು ಮಂಗ್ಳೂರಿಗೆ ಹೋಗಿದ್ವಿ, ಆವಾಗ ತಂದಿದ್ದು ಮರಳಿರೋ ಮರಳೆಲ್ಲ ಚೆಂದ ಉಂಟಲ್ಲ. ಸೊ ಇವಾಗ ಫ್ರಿಜ್ಜು ಕೂಡ ಬಂತು. ಫ್ರಿಜ್ ಅನ್ಬಾಕ್ಸಿಂಗ್ ಮಾಡಿ ಕೊಡ್ತವ್ರೆ. ಸೊ ಈಗ ನಾಷ್ಟ ಮಾಡಿದ್ವಿ, ನಾಷ್ಟ ಮಾಡಿ ಇವಾಗ ಹೊರಡಬೇಕು. ಫ್ರಿಜ್ಜದು ಓಪನ್ ಮಾಡಿ ಕಂದಮೇಲೆ ಅದು ಡೋರಿನ ಹೋಯ್ತಲ್ಲ ಅಂದ್ಬಿಟ್ಟು ಅವರು ಡೋರ್ನ ಬಿಚ್ಚಿಬಿಟ್ಟು ಅಲ್ಲಿ ಫಿಟ್ ಮಾಡಿಕೊಡ್ತೀನಿ ಅಂದವ್ರೆ. ನೋಡಿರಿ ಮರ ಹೆಂಗಿದೆ. ನನ್ನ ಬೇಬಿ ನೋಡಿ ಅಲ್ಲಿ ನಿಂತೋಳಿ, ನನ್ನ ಬೇಬಿ ಇಲ್ಲೇ ನಿಂತ್ಕೊತಾಳೆ ಇನ್ಮೇಲೆ. ಸೊ ಕೆಲಸ ಮಾಡಿದ್ರು ಕೆಲಸನೇ ಆಯ್ತಲ್ಲ, ಫುಲ್ಲು ಕೆಲಸ ಅಂದರೆ ಕೆಲಸ. ಸುಸ್ತಾಗ್ಬಿಡೈತೆ ಕೆಲಸ ಮಾಡಿ ಫುಲ್ಲು ಕೆಲಸ ಮಾಡಿ ಸುಸ್ತಾಗ್ಬಿಡೈತೆ. ಇವಾಗ ಟೈಮು 12:16 ಆಗಿದೆ. ಈ ಮನೆ ಹತ್ರ ಬೇರೆ ಹೋಗ್ಬೇಕು. ಅಲ್ಲ ನಮ್ಮ ಮನೆ ಹತ್ರ ಬೇರೆ ಹೋಗ್ಬೇಕಿನ್ನು. ಸೊ ಮತ್ತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಲಕ್ಕಿ ಊಟ ಹಾಕ್ಬೇಕಾ? ಲಕ್ಕಿ ಬಾ ಊಟ ಹಾಕ್ತೀನಿ, ಬಾ ಕಮ್ ಬರ. ಊಟ ಬೇಕಾ? ಸಿಟ್ ಬೈ, ಕಮ್ ಲಕ್ಕಿ ಕಮ್.
ಲಕ್ಕಿ ಸಿಟ್ ಹುಡ್ತಾವ ನೀನು ಇಲ್ಲಿ ಊಟ ಬೇಕಾ ಬೇಡವಾ ಹಾಂ ಗುಡ್ ಬಾಯ್ ಇರು. ಈಗ ಬಂದು ಅವರು ಫ್ರಿಜ್ಜೆಲ್ಲ ಎಲ್ಲ ಫಿಟ್ ಮಾಡ್ಕೊಂಡು ಹೋಗೋರೆ. ಸೊ ಈಗ ನಮ್ಮ ಮನೆ ತೊಳ್ತಾ ಇದ್ವಿ. ನನ್ನ ಮಕ್ಕಳು ನೋಡ್ರಿ ನಾವು ಓಡ್ ಬಂದ ತಕ್ಷಣ ನನ್ನ ಬಂಗೋರಮ್ಮ ಇದು ನನ್ನ ಮಕ್ಕಳು ನೋಡ್ರಿ ಚೆನ್ನಾಗುತ್ತೆ. ಅಕ್ಕಿ ಅಯ್ಯೋ ಚಾರ್ಲಿ ನಮ್ಮ ಲೈಕ ಇದು ನಮ್ಮ ಲೈಕಿ ನಮ್ಮ ಸೊಟ್ ಮೂತಿ ಗಾಯ್ಸ್ ಸುಸ್ತಾಗೋಯ್ತು, ಫುಲ್ಲು ಸುಸ್ತಾಗೋಗ್ಬಿಡೈತೆ. ಮನೆಯಲ್ಲಿ ಕ್ಲೀನ್ ಮಾಡಿ ಮಾಡಿ ನೋಡ್ರಿ ಕಾಲಂತೂ ಮುಖ ನೋಡ್ರಿ ಒಂದು ಜ್ವರನೇ ಬಂದ್ಬಿಡಿ. ಸುಸ್ತಾಯ್ತೈತೆ ಆಯ್ತಲ್ಲ. ಗಡಿಯಾರ ನೋಡ್ತಾ ಇದ್ವಿ, ಕುತ್ಕೊಂಡ್ವಿ ಮನೆಗೆ. ಇವಾಗ ಏನು ಕೂತೈತೆ ಕೊಂಡಿದ್ದೀನಿ. ಅಪ್ಪು ಯಾರ್ದು ಫ್ರಿಜ್ಜು? ನಂದು ಮಮ್ಮಿ ಅಪ್ಪುದಾ? ಚೆನ್ನಾಯ್ತಾ? ಕೊಟ್ಬಿಡ ಹೇಗಾದ್ರು. ಹಾಂ ಚೆನ್ನಾಯ್ತಾ ಫ್ರಿಜ್ಜು? ಬೇಡ ಕಣೋ ಫ್ರಿಜ್ಜು ಕೊಟ್ಬಿಡೋಣ ಕಣೋ. ಹ್ಞೂ ಊಟ ಹಾಂ ಊಟ ಇಡ್ಬೋದು ಆಲ್ರೆಡಿ ಅದು ಹೋಗ್ಬಿಡೆ ಸಂಜೆ. ಸೊ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಮುಗಿಸ್ಕೊಂಡು ಬಂದು ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಫುಲ್ ಅಂತೂ ಒಂದೇ ಸಲ ಕ್ಲೀನ್ ಮಾಡೋಕ್ಕಾಗಲ್ಲ, ಒಂದು 3 to 4 days ಆದರೂ ಹಾಗೇ ಆಗುತ್ತೆ. ಆ್ಯಂಡ್ ಯಾರೋ ಕೇಳಿದ್ರಿ ನಿಮ್ಮ ಮನೆ ಬಗ್ಗೆ, ಅಂದರೆ ಲೀಸ್ ಹೌಸಾ ರೆಂಟಗ ಅಂತ ಕೇಳಿದ್ವಿ. ಎಸ್, ನಮ್ಮದು ಲೀಸ್ಗೆ ಹಾಕ್ಸ್ಕೊಂಡಿರೋದು 2 years. ಸೊ ಫಸ್ಟ್ ಇದ್ದಿದ್ದು ಲೀಸ್ಗೆನೆ ಹೌಸಲ್ಲಿ 1 year ಏನೋ ರೆಂಟಲ್ಲಿದ್ವಿ, 2 years ಲೀಸ್ಗಿತ್ತು. ಸೊ ಈಗಿರೋ ಪ್ರೆಸೆಂಟ್ ಮನೇನು 2 years ಲೀಸ್ಗಿರೋದು, ರೆಂಟ್ಗಲ್ಲ. ಆ್ಯಂಡ್ ನಾವಿವಾಗ ಮನೆ ಮಾಡ್ಕೊಂಡಿದ್ದು ಭುವನೇಶ್ವರಿ ನಗರ ಹತ್ರ, ಯೂನಿವರ್ಸಿಟಿ ಭುವನೇಶ್ವರಿ ನಗರ ಹತ್ರ. ಸೊ ಫುಲ್ಲು ಒಂದೇ ಸಮನೆ ಕೆಲಸ ಮಾಡಿ ಮಾಡಿ ಫುಲ್ ಟೈರ್ಡ್ ಆಗಿಬಿಡೈತೆ. ಸೊ ಅದಕ್ಕೆ ಸ್ವಲ್ಪ ಗಂಟಲು ಬರ್ತಾಯಿಲ್ಲ. ಆ್ಯಂಡ್ ಫ್ರಿಜ್ಜಲ್ಲಿ ಏನೂ ಜೋಡಿಸಿಲ್ಲ ಇನ್ನು. ಎಲ್ಲ ನಾಳೆ ಹೋಗಿ ಮಾರ್ಕೆಟಲ್ಲಿ ಗ್ರಾಸರಿ ತರಕಾರಿ ಎಲ್ಲ ತಂದು ಗ್ರಾಸರೀಸ್ ಎಲ್ಲ ನಾಳೆ ತರಕ್ಕೆ ಹೋಗಬೇಕು. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ, ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಕೀಪ್ ಸಪೋರ್ಟಿಂಗ್.